ಬೈರಮಂಗಲ ಚಲೋಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಕರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಮೇ 29ರಂದು ಬೃಹತ್ ಪ್ರತಿಭಟನೆ. 9640 ಎಕರೆ ಕೃಷಿ ಭೂಮಿ ಸ್ವಾಧೀನಕ್ಕೆ ರೈತರ ತೀವ್ರ ವಿರೋಧ. 435 ದಿನಗಳಿಂದ ನಿರಂತರ ಧರಣಿಯಲ್ಲಿ ರೈತರು. ಫಲವತ್ತಾದ ನೀರಾವರಿ ಭೂಮಿ ಉಳಿಸಿಕೊಳ್ಳಲು ಹೋರಾಟ. ಕಾರ್ಪೊರೇಟ್ ರಿಯಲ್ ಎಸ್ಟೇಟ್ ಭೂ ಕಬಳಿಕೆ ವಿರುದ್ಧ ಆಕ್ರೋಶ. ರೈತರ ಆಕ್ಷೇಪಣೆ ಆಲಿಸದೆ ಸರ್ಕಾರ ಮುಂದಾಗಿದೆ ಆರೋಪ. ಪರಿಸರ ನಾಶಕಾರಿ ಯೋಜನೆ ಎಂದು ಕೆಪಿಆರ್ಎಸ್ ಖಂಡನೆ. ಅಬ್ಬನಕುಪ್ಪೆಯಿಂದ ಬೈರಮಂಗಲದವರೆಗೆ ಬೃಹತ್ ಮೆರವಣಿಗೆ. ಎಐಕೆಎಸ್ ನಾಯಕ ಡಿ ರವೀಂದ್ರನ್ ಮೆರವಣಿಗೆ ಉದ್ಘಾಟನೆ. ರಾಜ್ಯದ 100 ರೈತ ಸಂಘದ ಕಾರ್ಯಕರ್ತರ ಭಾಗವಹಿಸುವ ನಿರೀಕ್ಷೆ. ರೈತ ವಿರೋಧಿ ನೀತಿ ವಾಪಸ್ಸು ಪಡೆಯಲು ಮುಖ್ಯಮಂತ್ರಿ ಮೇಲೆ ಒತ್ತಾಯ. ಬೆಂಗಳೂರು ಆಹಾರ ಕಣಜ ಉಳಿಸಲು ರೈತರ ಹೋರಾಟ. ಭೂ ಸ್ವಾಧೀನ ರದ್ದುಪಡಿಸಲು ಸರ್ಕಾರಕ್ಕೆ ಆಗ್ರಹ. ರೈತರ ಹಕ್ಕುಗಳ ಉಲ್ಲಂಘನೆ ಎಂದು ಸಂಘಟನೆ. ಈಗ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಎಲ್ಲರೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಬಡವರ ಪರ, ಶೋಷಿತರ ಪರ, ರೈತರ ಪರ, ದುಡಿಯೋ ಜನರ ಪರ ಅಂತೇಳಿ ಅವರಿಗೆ ಮಾತಾಡುವಂಥದ್ದು ನಾವೆಲ್ಲರೂ ಕೂಡ ವಾಡಿಕೆ ರೀತಿಯಲ್ಲಿ ಸಿದ್ದರಾಮಯ್ಯ ಬೇರೆ ಎಲ್ಲರಿಗಿಂತ ಒಳ್ಳೆ CM ಅನ್ನುವಂಥ ರೀತಿಯಲ್ಲಿ ನಾವೆಲ್ಲ ಮಾತಾಡ್ತಾ ಇರ್ತೀವಿ. ಆದರೆ ಇವತ್ತು ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಕಾಣಿಸ್ತಾ ಇಲ್ಲ. ಬಹುಶಃ ಇವತ್ತು ಕರ್ನಾಟಕದ ಕಾರ್ಪೊರೇಟ್ಗಳನ್ನ ಬೆಂಬಲಿಸುವಂಥ ಅಥವಾ ಈ ದೇಶದ ಕಾರ್ಪೊರೇಟ್ಗಳನ್ನ ಬೆಂಬಲಿಸುವಂಥ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಆಡಳಿತದ ದಾಟಿಯನ್ನು ಇವತ್ತು ಬದಲಾಯಿಸಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದೆ. ರೈತರ ಮತ್ತು ಬಡವರ ದುಡಿಯುವ ಜನರ ಪರವಾಗಿ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಅದನ್ನು ಇವತ್ತು ಖಂಡಿಸ್ತಾ ಇದ್ದೀವಿ. ಭಾರಿ ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗಳ ಹೆಸರಿನಲ್ಲಿ, ನಗರಗಳ ಅಭಿವೃದ್ಧಿ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ಅಭಿವೃದ್ಧಿ ಹೆಸರಿನಲ್ಲಿ ಇಲ್ಲಿಯ ತನಕ ರೈತರಿಗೆ ದುಡಿಲಿಕ್ಕೆ, ಕೃಷಿ ಮಾಡಲಿಕ್ಕೆ, ಈ ದೇಶದ ಎಲ್ಲ ಜನರಿಗೆ ಅನ್ನವನ್ನು ಕೊಡಲಿಕ್ಕಾಗಿ ಭೂಮಿಯನ್ನು ವಿತರಣೆ ಮಾಡುವಂಥ, ಹಂಚುವಂತಹ ಕಾನೂನುಗಳು ಜಾರಿ ಆಗ್ತಾ ಇದ್ವು. ಆದರೆ ಕಳೆದ 3 ವರ್ಷಗಳಿಂದ ಭೂಮಿ ಕೊಡೋದರ ಬದಲಿಗೆ, ಬಡವರಿಗೆ ಹಂಚಿಕೆ ಮಾಡೋದ್ರ ಬದಲಿಗೆ ರೈತರ ಕೈಯಲ್ಲಿರ್ತಕ್ಕಂಥ ಭೂಮಿಯನ್ನು ಅಕ್ರಮವಾದಂಥ ಕಾನೂನುಗಳು, ಸುಧಾರಣೆಗಳನ್ನು ಹೆಸರಿನಲ್ಲಿ ಇವತ್ತು ನೆಪದಲ್ಲಿ ಸ್ವಾಧೀನ ಮಾಡ್ತಕ್ಕಂಥದ್ದು, ರೈತರ ಕೃಷಿ ಭೂಮಿಯನ್ನು, ಫಲವತ್ತಾದಂಥ ಭೂಮಿಯನ್ನು ಸ್ವಾಧೀನ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕೈ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಬಿಡದಿಯ, ರಾಮನಗರ ಜಿಲ್ಲೆಯ ಬಿಡದಿಯ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಈ 2 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ 9 ಕಂದಾಯ ಗ್ರಾಮಗಳು, 16 ಅದಕ್ಕೆ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳ ರೈತಾಪಿ ವರ್ಗ ನೂರಾರು ವರ್ಷಗಳಿಂದ, ಅನೇಕ ಶತಮಾನಗಳಿಂದ ಕೃಷಿಯನ್ನು ನಂಬಿ ಬದುಕ್ತಾ ಇದ್ದಂಥ, ಎಲ್ಲವೂ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಈ ಫಲವತ್ತಾದ ಭೂಮಿಯನ್ನು ಇವತ್ತು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ, ಇವತ್ತು ಹೊಸ ಟೌನ್ಶಿಪ್ನ ಹೆಸರಿನಲ್ಲಿ ಸುಮಾರು 9600 ಚಿಲ್ಲರೆ ಎಕರೆ, ಇವತ್ತು 9640 ಎಕರೆ ಭೂಮಿ ರೈತರ ಕೈಯಿಂದ ಸ್ವಾಧೀನ ಮಾಡಿಕೊಂಡು ಈಗಾಗಲೇ ವಿಧಾನಸೌಧದಲ್ಲಿ ಅದನ್ನು ಅಂಗೀಕಾರ ಮಾಡಿದ್ದಾರೆ. ಹೊಸ ಟೌನ್ಶಿಪ್ ಹೆಸರಿನಲ್ಲಿ ಇದನ್ನು ಭೂ ಸ್ವಾಧೀನ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಕಳೆದ ಏಪ್ರಿಲ್ ತಿಂಗಳು 2026ರಲ್ಲಿ ಇದನ್ನು ಆದೇಶ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಹಂಗೆ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಫಿಯಾ ದೊಡ್ಡ ರೀತಿಯಲ್ಲಿ ಇವತ್ತು ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಅನಗತ್ಯವಾದಂಥ ರೀತಿಯಲ್ಲಿ ದಮನಕಾರಿಯಾದಂಥ, ಇವತ್ತು ರೈತ ವಿರೋಧಿಯಾದಂಥ ಈ ಕ್ರಮಗಳನ್ನು ಕೈ ಬಿಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳ್ತಾ ಇದ್ದೀವಿ. ಉಳಿದಂಥ ವಿಚಾರವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು, ಕೋಲಾರ ಜಿಲ್ಲೆಯಿಂದ ಎಷ್ಟು ಜನ ಭಾಗವಹಿಸ್ತಾರೆ ಏನು ಅಂತಕ್ಕಂಥದ್ದನ್ನು, ಆ ಹೋರಾಟ ಯಶಸ್ವಿ ಆಗಲಿಕ್ಕೆ ನಾವು ಹೆಚ್ಚು ಸಹಕಾರಿ ಕೊಡಲಿಕ್ಕೂ ನಾವು ಸಿದ್ಧ ಇದ್ದೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ವಿಧಿಯಲ್ಲಿ ನಡೀತಾ ಇರೋಂಥ ಹೋರಾಟಕ್ಕೆ ಇಡೀ ರಾಜ್ಯದ ಸುದ್ದಿ ಆಗಬೇಕು. ಆ ರೈತರ ಪರವಾಗಿ ನಾವು ಇದ್ದೀವಿ, ನೀವು ಧೃತಿಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಕೋಲಾರ ಜಿಲ್ಲೆಯಿಂದ ಸುಮಾರು ಎಲ್ಲ ತಾಲೂಕುಗಳಿಂದನೂ ಒಂದು 150 ಜನ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಆ ಹೋರಾಟ ಯಶಸ್ವಿ ಆಗಲಿಕ್ಕೆ ನಾವು ಹೆಚ್ಚು ಸಹಕಾರಿ ಕೊಡಲಿಕ್ಕೂ ನಾವು ಸಿದ್ಧ ಇದ್ದೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮಾಧ್ಯಮ ಮಿತ್ರರನ್ನು ಇವತ್ತು ಸುದ್ದಿಗೋಷ್ಠಿಗೆ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಗೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ
ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯ ಉಪಾಧ್ಯಕ್ಷರಾದಂಥ ಸೂರ್ಯನಾರಾಯಣ ಅವರು ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದಂಥ NN ಶ್ರೀರಾಮ್ ಅವರಿದ್ದಾರೆ. ಜಿಲ್ಲಾ ಸಮಿತಿ ಸದಸ್ಯರುಗಳಾಗಿರ್ತಕ್ಕಂಥ ಜಿ ಮಂಜುಳಾ, ಸೋಮಶೇಖರ್ ಗೌಡ ಹಾಗೆ ಶಿವರಾಜ್ ಕುಮಾರ್ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಸೂರ್ಯನಾರಾಯಣ ಅವರು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ವಿಧಾನಸೌಧದಲ್ಲಿ ಅಂಗೀಕಾರಕ್ಕೆ ಮೊದಲಿಂದ ಕೂಡ ಸುಮಾರು 400 ದಿನಗಳ ಹಿಂದಿನಿಂದ ಕೂಡ ಆ 2 ಪಂಚಾಯಿತಿಗಳ ಬೈರಮಂಗಲ ಮತ್ತು ಕಂಚಿಗಾರಹಳ್ಳಿ 2 ಗ್ರಾಮ ಪಂಚಾಯಿತಿಗಳ ಈ 9 ಹಳ್ಳಿಗಳ ರೈತರು ನೂರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಅಹೋರಾತ್ರಿ ಧರಣಿಯನ್ನು ಕೂಡ ಇವತ್ತು ನಡೆಸ್ತಾ ಬಂದಿದ್ದಾರೆ. ಈಗ 440 ದಿನಕ್ಕೆ ಅದು ಮುಟ್ತಾ ಇದೆ. ಈ 440 ದಿನಕ್ಕೆ ಮುಟ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಇದನ್ನು ಒಂದು ರಾಜ್ಯ ಮಟ್ಟದ ಹೋರಾಟವಾಗಿ ತಗೊಳ್ಳುವಂಥ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ. ಹಾಗಾಗಿ ಇದೇ ತಿಂಗಳು 29ನೇ ತಾರೀಕು ನಾವು ಕರ್ನಾಟಕ ರಾಜ್ಯದ ಬಿಡದಿಗೆ ಸುತ್ತಮುತ್ತಲು ಇರ್ತಕ್ಕಂಥ ಬೆಂಗಳೂರು ನಗರಕ್ಕೆ ಸುತ್ತಮುತ್ತಲು ಇರ್ತಕ್ಕಂಥ 7-8 ಜಿಲ್ಲೆಗಳು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹಾಸನ, ಮೈಸೂರು, ಮಂಡ್ಯ ಈ ಒಂದು ಬೆಂಗಳೂರು ಅರ್ಬನ್ ಸೇರ್ಕೊಂಡಂಥ ಜಿಲ್ಲೆಗಳಿಂದ ಸಾವಿರಾರು ಜನ ರೈತರು, ರಾಜ್ಯ ಮುಖಂಡರುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆ ಹೋರಾಟವನ್ನು ಬೆಂಬಲಿಸ್ತಾ ಇದ್ದೀವಿ. ಈ ಹೋರಾಟದಲ್ಲಿ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾದ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವೀಂದ್ರನ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಈ ರಾಜ್ಯದ ಕಾರ್ಮಿಕ ವರ್ಗದ ಮುಖಂಡರಾಗಿರ್ತಕ್ಕಂಥ ಅಖಿಲ ಭಾರತ ಮುಖಂಡರಾಗಿರ್ತಕ್ಕಂಥ ವರಲಕ್ಷ್ಮಿ ಅಂತೇಳಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಯು ಬಸವರಾಜು ಮತ್ತು ಪ್ರಧಾನ ಕಾರ್ಯದರ್ಶಿ ಯಶವಂತು ಮತ್ತು ಎಲ್ಲ ಪದಾಧಿಕಾರಿಗಳು, ರಾಜ್ಯದ ಎಲ್ಲ ಪದಾಧಿಕಾರಿಗಳು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬರೀ ಕೇವಲ ಇವತ್ತು ನಾವು ಬಿಡದಿಯ ಹೋರಾಟವನ್ನು ಮಾತ್ರ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಕರ್ನಾಟಕ ರಾಜ್ಯದ ಈಗಾಗಲೇ ನಿಮ್ಗೆಲ್ಲರೂ ಕೂಡ ಗೊತ್ತಿರೋಂಥ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋರಾಟ 1200 ದಿನಗಳ ಕಾಲ ಹೋರಾಟ ನಡೆಸಿ ಆ ರೈತರಿಗೆ ಭೂಮಿಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಮತ್ತೊಂದು ಕಡೆ ಈಗ ಅದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಜಿಲ್ಲೆ ದೊಡ್ಡ ಬೆಳವಂಗಲದಲ್ಲಿ ಅದು ಕೂಡ 150 ದಿನಗಳಿಂದ ಇವತ್ತು 5 ಗ್ರಾಮಗಳ ಭೂ ಸ್ವಾಧೀನದ ವಿರುದ್ಧ ಇವತ್ತು ಹೋರಾಟ ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ನಡೆದಿದೆ. ಅದರಲ್ಲೂ ಕೂಡ ನಮ್ಮ ಕೋಲಾರ ಜಿಲ್ಲೆಯಿಂದ ಮತ್ತು ಎಲ್ಲ ಕಡೆಯಿಂದ ಜನ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಈಗ ನಾವು ಯಾಕೆ ಇದನ್ನು ಇದು ಮಾಡ್ತಾ ಇದ್ದೀವಿ ಅಂತಂದರೆ, ಒಟ್ಟಾರೆಯಾಗಿ ಇವತ್ತು ಏನು ದೌರ್ಜನ್ಯ ಮತ್ತು ದಮನಕಾರಿ ಕ್ರಮಗಳಿಂದ ಇವತ್ತು ರೈತರ ಭೂಮಿಯನ್ನ ಇವತ್ತು ಸ್ವಾಧೀನ ಮಾಡ್ತಕ್ಕಂಥ ಈ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು. 2013ರ ಭೂ ಕಾಯ್ದೆ ಕಾನೂನುಗಳೇನಿದಾವೋ ಆ ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನು 70% ಜನ ರೈತರು ವಿರೋಧ ಮಾಡ್ತಾರೆ ಅಂತಂದ್ರೆ ಅಂತ ಕಡೆ ಭೂ ಸ್ವಾಧೀನ ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು. ಈಗಾಗಲೇ ತಕರಾರು ಅರ್ಜಿಗಳನ್ನು ಸಲ್ಲಿಸಿದ್ರು ಕೂಡ 70%ಕ್ಕಿಂತ ಹೆಚ್ಚಿನ ಜನ ತಕರಾರು ಅರ್ಜಿ ಸಲ್ಲಿಸಿದ್ರು ಕೂಡ ಅದನ್ನು ಅಂಗೀಕಾರ ಮಾಡಿದ್ದಾರೆ ಭೂ ಸ್ವಾಧೀನವನ್ನ. ಹಾಗಾಗಿ ಇಮಿಡಿಯೇಟ್ ಆಗಿ ಅದನ್ನು ಕೈ ಬಿಡಬೇಕು ಅಂತೇಳಿ ಈ ಹೋರಾಟವನ್ನು ರಾಜ್ಯದಲ್ಲಿ ಇವತ್ತು ನಾವು ತೀವ್ರಗೊಳಿಸ್ತಾ ಇದ್ವಿ. ಮತ್ತೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಕೃಷಿಯನ್ನು ಉಳಿಸ್ಲಿಕ್ಕಾಗಿ ನಾವು ಇವತ್ತು ತೀವ್ರವಾದಂಥ ಹೋರಾಟವನ್ನು ನಡೆಸ್ತೀವಿ. ಮತ್ತು ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ತಗೊಂಡಿರ್ತಕ್ಕಂಥ ಇವತ್ತು ಭೂಮಿಗಳನ್ನು ಸಂಪೂರ್ಣವಾಗಿ ಬಳಸಿಲ್ಲ, ಕೈಗಾರಿಕೆಗಳ ಹೆಸರಿನಲ್ಲಿ ತಗೊಂಡಿರ್ತಕ್ಕಂಥ ಭೂಮಿಗಳನ್ನು ಬಳಸಿಲ್ಲ, ಅಥವಾ ಬೇರೆ ಅಭಿವೃದ್ಧಿಗೆ ಅಂತೇಳಿ ತಗೊಂಡಿರ್ತಕ್ಕಂಥ ಭೂಮಿಗಳನ್ನು